ಕಾಮನ್ ಸೆಷನ್ ಆದ ತಕ್ಷಣ ಎಲ್ಲ ಒಂದು ತಂಡಗಳು ಆಯಾ ವಿಷಯಕ್ಕೆ ತಕ್ಕ ಹಾಗೆ ಡಿವೈಡ್ ಆಗಿ ನಮಗೆ ಕನ್ನಡ ಭಾಷೆ ಬಂದಿದೆ. ಕನ್ನಡ ಭಾಷೆಯ ಒಂದು ಸುಗಮಕಾರರು ಫೆಸಿಲಿಟೇಟರ್ ಅಂಡ್ ಆಲ್ಸೋ ಶಿ ಆರ್ ಪಿ ಫ್ರಮ್ ತೀರ್ಥಹಳ್ಳಿ ತಾಲೂಕ್, ದಟ್ ಈಸ್ ನನ್ ಅದರ್ ದೆನ್ ರೂಪಾ ಟಿ ಸಿ ಮೇಡಮ್. ತುಂಬ ಚೆನ್ನಾಗಿ ಅಂದರೆ ಭಾಷಾ ಫಸ್ಟು ನಮಗೆ ಕನ್ನಡ ಭಾಷೆ ಅಂದ ತಕ್ಷಣ ಅದು ಕೇವಲ ಒಂದು ಭಾಷೆ ಅಲ್ಲ. ಅದು ಭಾಷೆ ಅಂದರೆ ನಾವೇನು ಅದು ಅಭಿವ್ಯಕ್ತಿಯ ಒಂದು ಮಾಧ್ಯಮ ಅಂದ್ಕೊಂತೀವಿ. ಆದರೆ ಕನ್ನಡ ಭಾಷೆ ಒಂದು ಭಾವನೆ. ಇಟ್ ಈಸ್ ನಾಟ್ ಜಸ್ಟ್ ಅ ಲ್ಯಾಂಗ್ವೇಜ್, ಇಟ್ ಈಸ್ ಅನ್ ಎಮೋಷನ್ ಅಂತ ಮೊದಲು ಸ್ಟಾರ್ಟ್ ಮಾಡಿದ್ರು. ಹಾಗೆ ನೋಡಿ, ಭಾವನೆ ಅಂತ ಹೇಳಿದಾಗ ನಾವೆಲ್ಲರೂ ಕನೆಕ್ಟ್ ಆಗಿಬಿಡ್ತೀವಿ. ಅಯ್ಯೋ ಕನ್ನಡದಲ್ಲಿ ಮಾತಾಡ್ತಿದ್ದಾರೆ, ನಾನು ಹೋಗಿ ಹೇಳ್ಬೋದಿತ್ತು ಅಂತ ನಿಮ್ಗೆ ಎಷ್ಟೋ ಜನಕ್ಕೆ ಅನ್ನಿಸ್ತಿರುತ್ತೆ ಈಗ ಅಲ್ಲಿ ಕೂತ್ಕೊಂಡವ್ರಿಗೆ. ಮೇಡಮ್ ಒಳ್ಳೆ ಚಾನ್ಸ್ ಸಿಕ್ತಪ್ಪ, ಚೆನ್ನಾಗಿ ಮಾತಾಡ್ಬೋದು ಅಂತ. ಯಾಕಂದ್ರೆ ಈಗ ಹೃದಯದಿಂದ, ಈಗ ಫಾರ್ ಎಕ್ಸಾಂಪಲ್ ವಾಟ್ ಎವರ್ ಇಟ್ ಈಸ್, ವಿ ಕ್ಯಾನ್ ಸ್ಪೀಕ್ ಅ ಗುಡ್ ಇಂಗ್ಲಿಷ್ ಆಲ್ಸೋ, ಬಟ್ ನಾಟ್ ವಿ ಆರ್ ಸ್ಪೀಕಿಂಗ್ ಫ್ರಮ್ ದ ಹಾರ್ಟ್, ವಿ ಆರ್ ಸ್ಪೀಕಿಂಗ್ ಫ್ರಮ್ ದ ಮೈಂಡ್ ಅಂಡ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಅಂಡ್ ವಿ ಆರ್ ಜಸ್ಟ್ ಥಿಂಕಿಂಗ್. ಓಕೆ, ಬಟ್ ಕನ್ನಡ ಭಾಷೆ ಮಾತಾಡ್ತಾ ಇರೋದ್ರಿಂದ ಹೃದಯಪೂರ್ವಕವಾಗಿ ನನ್ನ ಭಾವನೆಗಳನ್ನ ಅವು ವ್ಯಕ್ತಪಡಿಸ್ಬೋದು. ಮೇಡಮ್ ಮೊದಲಿಗೆ ನಮಗೊಂದು ಒಳ್ಳೆ ರೀತಿಯ ಒಂದು ಅಭಿನಯ, ಅಂದ್ರೆ ಚಿಕ್ಕ ಮಕ್ಕಳೆಲ್ಲ ಅಭಿನಯ ಗೀತೆ ಅಂತ ಹೇಳಕ್ಕಾಗಲ್ಲ, ಕನ್ನಡಕ್ಕೆ ಸಂಬಂಧಿಸಿರುವಂತ ಒಂದು ಗೀತೆಯಿಂದ ಪ್ರಾರಂಭ ಮಾಡಿದ್ರು. ರೇಲಾ 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 ಅಂತ. ಅವರು ಒಳ್ಳೆ ಸಿಂಗರು, ನಾನು ಒಳ್ಳೆ ಡ್ಯಾನ್ಸರ್ ಅಲ್ಲ ಅಂತ ಹೇಳಿದ್ರು. ಆದ್ರೂ ಬಹಳ ಒಳ್ಳೆ ಚೆನ್ನಾಗಿ ನಮಗೆ ಒಳ್ಳೆ ರೀತಿಯ ಒಂದು ಡ್ಯಾನ್ಸ್ ಕೂಡ ಹೇಳ್ಕೊಟ್ಟಿದ್ದಾರೆ, ಮತ್ತೆ ಇವತ್ತು ಹೇಳ್ಕೊಡ್ತಾರೆ ಅಂತ ನಾನು ಮತ್ತೆ ಇದು ಟೆಕ್ಸ್ಟಿಗೆ ಸಂಬಂಧಿಸಿದ ಹಾಗಾದ್ರೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಭಾಷಾ ಬೋಧನೆಯ ಉದ್ದೇಶಗಳು. ಅಂದ್ರೆ ಯಾವುದೇ ಒಂದು ಭಾಷೆ ಆಗಲಿ, ನಾವು ಅದನ್ನ ಯಾಕೆ ಕಲಿಸ್ತಾ ಇದ್ದೀವಿ, ಭಾಷೆನ ಯಾಕೆ ಕಲಿಸ್ಬೇಕು, ದರ್ ಇಸ್ ಅನ್ ಇಂಟೆನ್ಷನ್, ದರ್ ಇಸ್ ಅ ಮೋಟಿವೇಶನ್ ಬಿಹೈಂಡ್ ಇಟ್, ದರ್ ಇಸ್ ಅ ಪರ್ಪಸ್. ಈಗ ಅಲ್ಲಿ ನೋಡಿ ಮೇಡಮ್ ಹೇಳ್ತಾ ಇದ್ರು, ಆಲಿಸುವಿಕೆಗೂ ಮತ್ತೆ ಕೇಳೋದಿಕ್ಕೂ, ಲಿಸನಿಂಗ್, ದ ಡಿಫರೆನ್ಸ್ ಇನ್ ಬಿಟ್ವೀನ್ ಲಿಸನಿಂಗ್ ಅಂಡ್ ಹಿಯರಿಂಗ್. ಎಷ್ಟೋ ಶಬ್ದಗಳನ್ನು ಕೇಳ್ತೀವಿ, ಆದ್ರೆ ನಮಗೆ ಅದಕ್ಕೆ ಏನಿರಲ್ಲ, ಒಂದು ಪರ್ಪಸ್ ಇರಲ್ಲ. ಆದ್ರೆ ಇಂಟೆನ್ಷನಲ್ಲಿ ನಾವು ಕೇಳುವಾಗ ಅದಕ್ಕೊಂದು ಏನಿರುತ್ತೆ, ಪರ್ಪಸ್ ಇರುತ್ತೆ. ಅದನ್ನು ಬಹಳ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಇನ್ನ ಭಾಷಾ ಬೋಧನೆ ಉದ್ದೇಶಗಳನ್ನ ಅವರು ಟೆಕ್ಸ್ಟ್ ಬುಕ್ ಅಲ್ಲಿ, ಮಾಡ್ಯೂಲ್ ಅಲ್ಲಿ ಹೇಗಿರುತ್ತೋ ಹಾಗೆ ಹೇಳ್ಸಿಲ್ಲ, ಎಲ್ಲರ ಹತ್ರನೂ ಎಲಿಸಿಟ್ ಮಾಡಿದ್ದಾರೆ. ನೀವ್ ಯಾಕೆ ಭಾಷೆ ಕಲಿಬೇಕು, ಅಥವಾ ಕನ್ನಡ ಭಾಷೆನ ಯಾಕೆ ಬೋಧಿಸ್ತೀರಾ, ಅಥವಾ ನಾವು ಕನ್ನಡನ ಯಾಕೆ ಮಾತಾಡ್ತೀವಿ, ಭಾಷೆಯನ್ನ ನಾವ್ ಯಾಕೆ ಬಳಸ್ತಾ ಇದೀವಿ, ಹೀಗೆ ಎಲ್ಲರಿಗೂ ಕೂಡ ಮಾಡ್ಯೂಲ್ ಅಲ್ಲಿ ಇಲ್ಲದೆ ಇರೋದಂತ ನಾವ್ ಹೇಳಕ್ಕಾಗಲ್ಲ. ನಾವ್ ಹೇಳಿರೋ ಎಲ್ಲಾ ಪಾಯಿಂಟ್ಗಳು ಮಾಡ್ಯೂಲ್ ಅಲ್ಲಿ ಇತ್ತು. ಆಗ ಲೇಟರ್ ನಾವು ಏನ್ ಮಾಡಿದ್ವಿ, ಅದನ್ನ ವಿ ಕ್ಯಾನ್ ಕಮ್ ಟು ನೋ. ಅವರು ಮೇಡಮ್ ಹೇಳಿದ್ದಾರೆ, ನಿಮಗೇನು ಮಾಡ್ಯೂಲ್ ಕೊಟ್ಟಿದೀವಲ್ಲ ಅದನ್ನ ಯಾರು ನೀವು ಓಪನ್ ಮಾಡಿಲ್ಲ ತಾನೇ ಅಂತ. ನಾವ್ ಹೇಳಿದೀವಿ, ಇಲ್ಲ ಮೇಡಮ್, ಫಸ್ಟ್ ಆಫ್ ಆಲ್ ನಮಗ್ ಮಾಡ್ಯೂಲ್ ಕೊಟ್ಟೇ ಇಲ್ಲ ಅಂತ. ವೆರಿ ಗುಡ್. ಹಾಗಿದ್ರೆ ನೀವ್ ಏನ್ ಮಾಡ್ತೀರಾ, ಸ್ವಲ್ಪ ಮಾಡ್ಯೂಲ್ ತೆಗೆದು ಅದ್ರ ಬಗ್ಗೆನೆ ಇದು ಕಾನ್ಸಂಟ್ರೇಟ್ ಮಾಡ್ತೀರಾ. ಹಾಗೆ ನಾವು ಓರಲ್ ಆಗಿ ಏನ್ ಮಾಡೋಣ, ಎಲಿಸಿಟ್ ಮಾಡೋಣ, ಇದು ನಮ್ದು ಮಾತೃಭಾಷೆ ಇದೆ ಅಂತ. ಆ ನಂತರ 6ನೇ ತರಗತಿ ಕಲಿಕಾ ಫಲಗಳು ಮತ್ತೆ 7ನೇ ತರಗತಿಯ ಕಲಿಕಾ ಫಲಗಳು. ಈಗ ನಾವು ಆಲ್ರೆಡಿ 6ನೇ ತರಗತಿಯ ಕಲಿಕಾ ಫಲಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಆನ್ ದ ಬೇಸಿಸ್ ಆಫ್ ದಟ್ ಅದ್ರ ಜೊತೆಗೆ 7ನೇ ತರಗತಿ ಕಲಿಕಾ ಫಲಗಳು ಯಾವ್ದು ಲಿಂಕ್ ಇದೆ. ಮತ್ತೆ ಸರ್ ನಮಗೆ ಹಿತೇಶ್ ಭಗತ್ ಸರ್ ಹೇಳಿದ್ದಾರೆ, ಸ್ಪೈರಲ್, ಇಟ್ ಈಸ್ ಲೈಕ್ ಅ ಸ್ಪೈರಲ್ ಮೆಥಡ್ ಅಂತ. ಅಂದ್ರೆ ಒಂದಕ್ಕೊಂದು, ಅಂದ್ರೆ ತರಗತಿಯಿಂದ ತರಗತಿಗೆ ಏನಾಗ್ತಾ ಹೋಗುತ್ತೆ, ಆ ಒಂದು ಕಲಿಕಾ ಫಲಗಳ ಒಂದು ವಿಡ್ತ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನು ಹೇಳಿದ್ರು. ಅದು ಒಂದು ಒಳ್ಳೆ ವಿಷಯ. ಮತ್ತೆ ಮೇಡಮ್ ನಮ್ಗೆ ಕಲಿಕಾ ಫಲಗಳು ಏನ್ ಕಂಟಿನ್ಯೂ ಆಗಿದೆ, 6th ಇಂದ 7th ಏನ್ ಕಂಟಿನ್ಯೂ ಆಗಿದೆ, ಮತ್ತೆ ಏನು ಸಾಮ್ಯತೆ ಇದೆ ಅದನ್ನ ಪಟ್ಟಿ ಮಾಡಕ್ ಹೇಳಿದ್ರು. ನಾವು ಅದನ್ನ ಮಾಡಿದ್ವಿ. ಅದಾದ ನಂತರ ಕಲಿಕಾ ಫಲಗಳನ್ನ ಸೂಚಕಗಳೊಂದಿಗೆ ಹೊಂದಿಸುವುದು, ಇಲ್ಲಿ ಇಂಡಿಕೇಟರ್ಸ್ ಅಂತ. ಅದಕ್ಕೆ ನಮಗೆ ಕೊಟ್ಟಿರೋ ಕಲಿಕಾ ಫಲಗಳು ಮತ್ತೆ ಒಂದು ಕಲಿಕಾ ಸೂಚಕಗಳ ಪಟ್ಟಿ ಕೊಟ್ಟಿದ್ರು. 7ನೇ ತರಗತಿ ಕನ್ನಡ ಪಠ್ಯ ಪುಸ್ತಕದಲ್ಲಿರುವ ಕಲಿಕಾ ಫಲಗಳನ್ನ ನಾವು ಸೂಚಕಗಳೊಂದಿಗೆ ಸರಿಯಾಗಿ ಹೊಂದಿಸಿದ್ವಿ. ಇದು ಕೂಡ ಪ್ರಾಕ್ಟಿಕಲ್ ಆಗಿ ಮಾಡಿದ್ರಿಂದ ನೋಡಿ, ನಾವು ರಿಸೋರ್ಸ್ ಪರ್ಸನ್ ಬಹಳಷ್ಟು ಜನ ಎಂಟಿ ಕ್ಲಾಸ್ ಲೈವ್ ಟೀಚರ್ಸ್ ಅಲ್ಲ. ವಿ ಆರ್ ಮೆಂಟ್ ಟು ಬಿ ಅ ಟೀಚರ್. ನಮ್ಗೆ ಅಂಟಿಲ್ ಅಂಡ್ ಅನ್ಲೆಸ್ ವಿ ಡೋಂಟ್ ಗೆಟ್ ಎಕ್ಸ್ಪೋಜರ್ ಟು ದ ಟೆಕ್ಸ್ಟ್ ಬುಕ್, ಹೌ ಕ್ಯಾನ್ ವಿ ಇಂಟ್ರೊಡ್ಯೂಸ್ ದೀಸ್ ಸೆಗ್ಮೆಂಟ್ಸ್ ಟು ದಟ್ ಟೀಚರ್ಸ್. ನಾನು RP ಆಗಿದ್ದೀನಿ ಅಷ್ಟೇ, ನಾನು RP ಅಷ್ಟೇ ಆಗಿರ್ತೀನಿ ಅಂತ ಹೇಳ್ಬಾರ್ದು. ಟೆಕ್ಸ್ಟ್ ಬುಕ್ ನಮಗೆ ಏನಾಗಿರ್ಬೇಕು, ಫೆಮಿಲಿಯರ್ ಆಗಿರ್ಬೇಕು. ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಫೆಮಿಲಿಯರ್ ಆಗಿರ್ತೀವೋ ಅಷ್ಟು ಎಫೆಕ್ಟಿವ್ ಆಗಿ ನಾವ್ ಏನ್ ಮಾಡ್ಬೋದು, ಟೀಚರ್ಸ್ ಅನ್ನ ರೀಚ್ ಮಾಡ್ಬೋದು, ನಾಟ್ ಓನ್ಲಿ ಟು ದೇರ್ ಮೈಂಡ್, ಟು ದೇರ್ ಹಾರ್ಟ್. ಓಕೆ. ಆ ನಂತರ ನೋಡಿ, ಇನ್ನ ನೆಕ್ಸ್ಟ್ ಪಠ್ಯ ಪುಸ್ತಕ ಅವಲೋಕನ. ಅಂದ್ರೆ
ಟೆಕ್ಸ್ಟ್ ಬುಕ್ ನಮಗೆ ಇದನ್ನ ಮಾಡಕ್ಕೂ ಅಂದ್ರೆ ಮ್ಯಾಪಿಂಗ್ ಮಾಡಕ್ ಕೊಟ್ಟಿದ್ರು ಮೇಡಮ್. ಅದ್ರಲ್ಲಿ ಒಂದು ಆಕ್ಟಿವಿಟಿ ತುಂಬಾ ಚೆನ್ನಾಗಿತ್ತು ನೋಡಿ. ಎಷ್ಟೋ ಸಲ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಆಕ್ಟಿವಿಟಿ ಇದೆ ಅಂತಾನೆ ನೋಡಿರಲ್ಲ. ಅದು ಇರೋದನ್ನ ನಾವೇನು ಮಾಡೋದ್ ಬೇಡ, ಒಮಿಟ್ ಅಂದ್ರೆ ಐ ಮೀನ್ ಬಿಡೋದ್ ಬೇಡ, ಸ್ಕಿಪ್ ಮಾಡೋದ್ ಬೇಡ. ಅದ್ರ ಜೊತೆಗೆ ನಾವು ಬೇಕಿದ್ರೆ ಎಕ್ಸ್ಟ್ರಾ ಏನಾದ್ರೂ ಅಡಿಷನಲ್ ಆಗಿ ಸೇರಿಸಬಹುದು. ಕ್ರಮ ಸಂಖ್ಯೆ ಅಂದ್ರೆ ಅದರಲ್ಲಿ ಇದ್ದಿದ್ದು ಪಾಯಿಂಟ್ಸ್, ಗದ್ಯ ಅಥವಾ ಪದ್ಯದ ಹೆಸರು ತಗೊಂಡು ಆಮೇಲೆ ಅದಕ್ಕೆ ರಿಲೆವೆಂಟ್ ಆಗಿರೋ ಕಲಿಕಾ ಫಲವನ್ನ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್. ನಾವು ಟೀಚರ್ಸ್ ಗೆ ಗೈಡ್ ಮಾಡುವಾಗಲೂ ಅಷ್ಟೇ ನಿಮಗೆ ಕಲಿಕಾ ಫಲವನ್ನ, ಈ ಕಲಿಕಾ ಫಲ ಯಾವ ಪಠ್ಯ ವಸ್ತುವಿನೊಂದಿಗೆ ಐ ಮೀನ್ ಯಾವ ಲೆಸನ್ ನೊಂದಿಗೆ ಇದನ್ನ ನಾವು ಏನ್ ಮಾಡ್ಬೋದು, ಸಾಧಿಸಬಹುದು ಅನ್ನೋದನ್ನ ಮ್ಯಾಪಿಂಗ್ ಮಾಡೋದನ್ನ ಬಹಳ ಚೆನ್ನಾಗಿ ಹೇಳ್ಕೊಡ್ಬೇಕು. ಇದರಲ್ಲಿ ನಮಗೂ ಮೇಡಮ್ ಚೆನ್ನಾಗಿ ಇನ್ಸ್ಟ್ರಕ್ಟ್ ಮಾಡಿದ್ರು. ನಾವು ಅಷ್ಟೇ ವಿ ವಿಲ್ ಬಿ ವೆರಿ ಗುಡ್ ಅಟ್ ಅಂತ ಈಗ ಕಾನ್ಫಿಡೆನ್ಸ್ ಇದೆ. ಆಮೇಲೆ ಏನೇನ್ ಚಟುವಟಿಕೆಗಳು ಆಲ್ರೆಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಆ ಕಲಿಕಾ ಫಲನ ರೀಚ್ ಮಾಡೋದಕ್ಕೆ. ಇನ್ನು ಅಡಿಷನಲ್ ಆಗಿ ನೀವೇನಾದ್ರೂ ಚಟುವಟಿಕೆಗಳನ್ನ ಸೇರ್ಸೋದಾದ್ರೆ ಸೇರಿಸಬಹುದು. ಇನ್ನ ವ್ಯಾಕರಣಾಂಶ ಏನಿದೆ, ಭಾಷಾಭ್ಯಾಸ ಏನ್ ಕೊಟ್ಟಿದ್ದಾರೆ, ಆಮೇಲೆ ಅದೊಂದ್ರ ಜೊತೆ ನೋಡಿ 21st ಸೆಂಚುರಿ ಸ್ಕಿಲ್ಸ್. ಈಗ ಆ ಒಂದು 21ನೇ ಶತಮಾನದ ಯಾವ ಕೌಶಲಗಳು, ಫಾರ್ ಎಕ್ಸಾಂಪಲ್ ಸಂವಹನ ಅಂತ ಇರುತ್ತೆ, ಕಮ್ಯುನಿಕೇಶನ್, ಈ ತರದ್ದು ಯಾವ ಒಂದು ಕಲಿಕಾ ಫಲಕ್ಕೆ 21ನೇ ಶತಮಾನದ ಕೌಶಲವನ್ನ ಆ ಕಲಿಕಾ ಫಲದ ಮೂಲಕ ನಾವು ಈಡೇರಿಸಬಹುದು ಅಂತ ಹೇಳ್ಕೊಟ್ರು. ಇನ್ನು ಲಾಸ್ಟಿಗೆ ಕೌಶಲ್ಯಾಧಾರಿತ ಚಟುವಟಿಕೆಗಳು. ಇದಿಷ್ಟು ನಾವು ಕನ್ನಡ ಒಂದು ತರಗತಿಯಲ್ಲಿ ನಿನ್ನೆ ದಿನ ತಿಳ್ಕೊಂಡಿದ್ದೀವಿ ಸರ್. ಆಮೇಲೆ ಅದಕ್ಕೆ ವಿ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ರೂಪಾ ಮೇಡಮ್. ಶಿ ಇಸ್ ವೆರಿ ಎನರ್ಜೆಟಿಕ್. Since morning till afternoon she maintained the same energy and the same interest. So for that we will be very thankful to you.